ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಬಿಗ್ ಬಾಸ್ ಕನ್ನಡ ಸೀಸನ್ 12ನ ನಿನ್ನೆ ಎಪಿಸೋಡ್ ಅಂದರೆ ಮಂಡೇ ಎಪಿಸೋಡ್ನ ನೀವೆಲ್ಲರೂ ನೋಡಿದ್ದೀರಾ. ಮಂಡೇ ಎಪಿಸೋಡಲ್ಲಿ ಒಂದು ವಿಷಯ ನಿಜವಾಗ್ಲೂ ಕೂಡ ನನ್ನನ್ನು ಕಾಡ್ತಿರುವಂತಹ ವಿಷಯ. ಅಶ್ವಿನಿ ಗೌಡ ಅವರು ಹೆಂಗೆ ಅಂತಂದರೆ, ಅವ್ರಿಗೆ ಯಾರಾದರೂ ಏನಾದರೂ ಹೇಳಿದರೆ ಅದನ್ನು ದೊಡ್ಡ ಇಶ್ಯೂ ಮಾಡ್ತಾರೆ, ದೊಡ್ಡ ಜಗಳ ಮಾಡ್ತಾರೆ ಆಯಿತಾ. ಏನು ಬೇಕಾದ್ರೂ ಕ್ರಿಯೇಟ್ ಮಾಡ್ತಾರೆ ಅಶ್ವಿನಿ ಗೌಡ ಅವರು ಆಯಿತಾ. ಪ್ರತಿ ವೀಕೆಂಡಲ್ಲಿ ಆಯಿತಾ ಸುದೀಪ್ ಸರ್ ಅವರು ಅಶ್ವಿನಿ ಗೌಡ ಅವ್ರಿಗೆ ಆಯಿತಾ ಕ್ವಶನ್ ಮಾಡ್ತಾರೆ. ಅಶ್ವಿನಿ ಗೌಡ ಅವರು ಅದಕ್ಕೆ ಇಷ್ಟುದ್ದ ಆನ್ಸರ್ ಇಟ್ಕೊಂಡಿರ್ತಾರೆ. ಅಂದರೆ ಸರ್ ರಕ್ಷಿತಾ ನನಗೆ ಹಂಗಂದ್ಲು ಸರ್, ರಕ್ಷಿತಾ ನನಗೆ ಚಪ್ಪಲಿ ತೋರಿಸಿದ್ಲು ಸರ್, ರಕ್ಷಿತಾ ನನಗೆ ಕಲಾವಿದರಿಗೆ ಅವಮಾನ ಮಾಡಿದ್ಲು ಸರ್, ರಕ್ಷಿತಾ ಹಂಗೆ ಮಾಡಿದ್ಲು ಸರ್, ರಕ್ಷಿತಾ ಹಿಂಗೆ ಮಾಡಿದ್ಲು ಅಂತೇಳಿ ಅಶ್ವಿನಿ ಗೌಡ ಒಂದಿಷ್ಟುದ್ದ ಲೀಸ್ಟೇ ಇಟ್ಕೊಂಡಿರ್ತಾರೆ. ನಿನ್ನೆ ಎಪಿಸೋಡಲ್ಲಿ ಬೆಡ್ರೂಮಲ್ಲಿ ಜಾನ್ವಿ ಮತ್ತು ಧ್ರುವಂತು ಮತ್ತು ಅಶ್ವಿನಿ ಗೌಡ 3 ಜನ ರಕ್ಷಿತನ ಬಗ್ಗೆ ಮಾತನಾಡ್ತಿರ್ತಾರೆ. ಅಂದರೆ ಏನು ಸಂಡೇ ಎಪಿಸೋಡಲ್ಲಿ ಚಾಕು ಚುಚ್ಚುತ್ತಾರಲ್ಲ, ಅಂದರೆ ಸ್ಪಂದನ, ಧನುಷ್ ಗೌಡ, ಕಾವ್ಯ ಆಯಿತಾ, ಅದೇ ರೀತಿ ಸೂರಜ್ ಇವರೆಲ್ಲ ಏನು ಚಾಕು ಹಾಕ್ತಾರಲ್ವ ರಕ್ಷಿತನಿಗೆ, ಅದ್ರ ಬಗ್ಗೆ ಮಾತನಾಡ್ತಾ ಇರ್ತಾರೆ. ಅದ್ರ ಬಗ್ಗೆ ಮಾತನಾಡ್ತಾ ಇದ್ದಾಗ ಮಾತಾಡಿ ಅವಳಿಗೆ ಎಲ್ಲಿ ಮೇಡಮ್ ನಮ್ಮ ಜೊತೆ ಅಂತೂ ಬರಲ್ಲ, ಅವರು ನಿಜವಾಗೂ ಅವಳಿಗೆ ಚಾಕು ಚುಚ್ಚಿದ್ರು ಅವ್ರ ಜೊತೆನೇ ಅವಳು ಇರಬೇಕು ರಕ್ಷಿತಾ ಅಂತೇಳಿ ಈ 420 ಅಂತೂ ಮೇಡಮ್ ಅಂದರೆ ರಕ್ಷಿತಾ ಬಗ್ಗೆ ಅಶ್ವಿನಿ ಮೇಡಮ್ಗೆ ಬಕೆಟ್ ಹಿಡಿತಾ ಇರ್ತಾರೆ. ನೀವು ದೊಡ್ಡ ಬಕೆಟ್ ಅಂತಲೇ ಹೇಳ್ಬೋದು. ಆ ಟೈಮಲ್ಲಿ ಇವರು ದೃಷ್ಟಿ ಎಲ್ಲ ತೆಕ್ಕೊಳ್ತಾ ಇರ್ತಾರೆ. ತೆಗಿರಿ ಮೇಡಮ್, ಚೆನ್ನಾಗಿ ತೆಗಿರಿ ಮೇಡಮ್, ಜಾನ್ವಿಗೆ ಹೇಳೋದು ಇವನು ಧ್ರುವಂತು ಅಶ್ವಿನಿ ಮೇಡಮಿಗೆ ದೃಷ್ಟಿ ತೆಗಿರಿ ಅಂತ ರೂಮಿಗೆಲ್ಲ ದೃಷ್ಟಿ ತೆಗಿತಿರ್ತಾರೆ. ಆ ಕಡೆ ನಮ್ಮ ರಘು ಮತ್ತು ಗಿಲ್ಲಿ ಕೂತ್ಕೊಂಡು ಇವ್ರು ಏನೋ ಮಾಡ್ತಿದ್ದಾರೆ ಗಿಲ್ಲಿ ಅಂತೇಳಿ ನಮ್ಮ ರಘು ಅವ್ರು ಹೇಳ್ತಾರೆ. ಇವ್ರು ಏನೋ ಮಾಡ್ತಿದ್ದಾರೆ ಇವರು ಹಂಗೆ ಅಂತೇಳಿ. ಆಮೇಲೆ ನಮ್ಮ ರಘು ಅವ್ರು ಓಪನ್ನಾಗೆ ಹೇಳ್ತಾರೆ, ರೂಮ್ ಏನೋ ಕರೆಕ್ಟಾಗಿದೆ, ಆ ರೂಮ್ ಒಳಗಿರೋರೇ ಸರಿ ಇಲ್ಲ ಅಂತೇಳಿ ಪರ್ಫೆಕ್ಟಾಗಿ ಹೇಳ್ತಾರೆ ರಘು. ಆ ಟೈಮಲ್ಲಿ ನಮ್ಮ ಗಿಲ್ಲಿ ನಟ ಏನು ಮಾಡ್ತಾನೆ, ಬೆಡ್ರೂಮ್ ಒಳಗಡೆ ಹೋಗ್ಬಿಟ್ಟು ಅಶ್ವಿನಿ ಮೇಡಮ್ ಧ್ರುವನ್ ಜೊತೆಗಿದ್ದಂಥ ಮಲ್ಲಮ್ಮ ಹೋದ್ರು, ಧ್ರುವನ್ ಜೊತೆಗಿದ್ದಂತಹ ಚಂದ್ರಪ್ರಭು ಅವರು ಹೋದ್ರು, ಈಗ ಧ್ರುವನ್ ಜೊತೆಗೆ ಒಂದು ವಾರದಿಂದ ಕ್ಲೋಸ್ ಆದಂತಹ ಕಾಕ್ರೋಚ್ ಸುದಿಯವರು ಹೋದ್ರು, ಹೇಳಿದ್ದೀನಿ ಅಂತೇಳಿ ಹೋಗ್ತಾರೆ. ಅವಾಗ ಹೇಳ್ತಾರೆ, ನೀನುವೇ ಜೊತೆಲೇ ಇಟ್ಕೊಂಡಿದ್ದೀಯಲ್ಲ ಒಂದು ಅಮಾವಾಸ್ಯೆನ ಅಂತೇಳಿ ರಕ್ಷಿತನಿಗೆ ಅಮಾವಾಸ್ಯೆ ಅನ್ನೋದನ್ನ ಅಶ್ವಿನಿ ಗೌಡ ಅವ್ರು ಹೇಳ್ತಾರೆ. ಸರಿಯಾ, ಕ್ಲಿಯರ್ ಆಗಿದೆ ಅದು ಕ್ಲಿಯರ್ ಆಗಿ ರಕ್ಷಿತನಿಗೆ ಅಮಾವಾಸ್ಯೆ ಅಂದಿದ್ದು ಕ್ಲಿಯರ್ ಆಗಿದೆ. ಸರಿಯಾ, ಇಲ್ಲಿ ನಾನು ಒಂದು ವಿಷಯನ ಹೇಳಕ್ಕೆ ಇಷ್ಟಪಡ್ತೀನಿ. ಅಮಾವಾಸ್ಯೆ ಅನ್ನೋದನ್ನ ನೀವು ಹೆಂಗೆ ಹೇಳ್ತೀರ ಅಶ್ವಿನಿ ಗೌಡ, ಅದು ಒಂದು ಹೆಣ್ಮಗಳಿಗೆ ಆಯಿತಾ, ಅವಳೊಂದು ಅಮಾವಾಸ್ಯೆ ಥರ ಅಂತ ಹೆಂಗೆ ಹೇಳ್ತೀರ? ಅವಳ ಜೀವನದಲ್ಲಿ ಅವಳ ಅಮಾವಾಸ್ಯೆ ಆಗಿದ್ದಿದ್ರೆ ಇಷ್ಟು ಚಿಕ್ಕ ಏಜಿಗೆ 24 ವರ್ಷಕ್ಕೆ ಮುಂಬೈ ಅಂತ ಒಂದು ದೊಡ್ಡ ನಗರದಲ್ಲಿ ಫ್ಲಾಟನ್ನು ಕೊಂಡ್ಕೊಳಕ್ಕಾಗ್ತಾ ಇರಲಿಲ್ಲ. ಇಂಥ ಒಂದು ಚಿಕ್ಕ ಏಜಲ್ಲಿ ಯೂಟ್ಯೂಬ್ ಮಾಡಿ ಯೂಟ್ಯೂಬಿಂದ ಫೇಮಸ್ ಆಗಿ ಇಂಥ ಬಿಗ್ ರಿಯಾಲಿಟಿ ಶೋ ಆಗಿರುವಂತಹ ಬಿಗ್ ಬಾಸಿಗೆ ಬರೋಕ್ಕಾಗ್ತಿರ್ಲಿಲ್ಲ. ಅಶ್ವಿನಿ ಗೌಡ ಅವರೇ, ನೀವೇನು ಆಯಿತಾ ಗಿಲ್ಲಿ ನಟನ್ನು ಮತ್ತು ರಕ್ಷಿತನ್ನು ದೂರ ಮಾಡಬೇಕು ಅಂತ ತುಂಬ ಟ್ರೈ ಮಾಡ್ತಿದ್ದೀರಾ. ಅಶ್ವಿನಿ ಗೌಡ ಅಷ್ಟೇ ಅಲ್ಲ, ಎಲ್ಲರೂ ಕೂಡ ಗಿಲ್ಲಿ ನಟ ಮತ್ತು ರಕ್ಷಿತನ್ನ ದೂರ ಮಾಡಬೇಕು ಅಂತ ತುಂಬ ಟ್ರೈ ಮಾಡ್ತಾ ಇದ್ದಾರೆ. ಬಟ್ ಗಿಲ್ಲಿ ನಟ ಯಾವುದೇ ಕಾರಣಕ್ಕೂ ಯಾರ ಮಾತನ್ನು ಕೇಳಲ್ಲ. ನಾನು ನಿನ್ನೆ ನೋಡಿದ್ದೀನಿ, ಅದು ಡಾಸ್ಲರ್ ಮೇಕಪ್ ಇಂದೊಂದು ಏನು ಫ್ಯಾಷನ್ ಶೋ ಇತ್ತಲ್ಲ, ಎಷ್ಟು ಅವನು ಗಿಲ್ಲಿ ರಕ್ಷಿತನಿಗೆ ಜಡೆ ಹಾಕೋದು, ಮೇಕಪ್ ಮಾಡೋದು ಎಷ್ಟು ಎನ್ಕರೇಜ್ ಮಾಡ್ತಾ ಇದ್ದ ಅಂತ ನನಗೆ ಗೊತ್ತು ಆಯಿತಾ. ಗಿಲ್ಲಿ ನಟ ಯಾವುದೇ ಕಾರಣಕ್ಕೂ ರಕ್ಷಿತನ ಬಿಟ್ಕೊಡಲ್ಲ. ಅವರಿಬ್ರದ್ದು ಆಯಿತಾ ಕಾಂಬಿನೇಷನ್ ಹಂಗೆ ಮುಂದುವರಿಯುತ್ತೆ. ಇಲ್ಲಿ ಪ್ರಶ್ನೆ ಏನು ಗೊತ್ತಾ, ಅಶ್ವಿನಿ ಗೌಡ ಯಾರು ಆಯಿತಾ? ಒಂದು ಹೆಣ್ಮಗಳನ್ನ ಅಂತ ಬಿಗ್ ರಿಯಾಲಿಟಿ ಶೋ ಅಲ್ಲಿ ಅಮಾವಾಸ್ಯೆ ಅನ್ನೋಕ್ಕೆ ಎಷ್ಟು ಧೈರ್ಯ ಇರಬೇಕು ಅಶ್ವಿನಿ ಗೌಡಗೆ, ಅವು ಡೇರ್. ಇದನ್ನು ಸುದೀಪ್ ಸರ್ ಅವ್ರು ಕೇಳ್ತಾರ? ಸುದೀಪ್ ಸರ್ ಪ್ಲೀಸ್, ನಾನು ನಿಮಗೆ ಟ್ಯಾಗ್ ಮಾಡ್ತೀನಿ, ನೀವೇ ಕೇಳಬೇಕು. ಅಲ್ಲ, ಒಂದು ಹೆಣ್ಮಗಳಿಗೆ ಅಂಥ ಬಿಗ್ ರಿಯಾಲಿಟಿ ಶೋ ಅಲ್ಲಿ ನೀನೊಂದು ಅಮಾವಾಸ್ಯೆ, ಅವಳೊಂದು ಅಮಾವಾಸ್ಯೆ ಥರ ಅಂತಂದರೆ ಅದೆಷ್ಟು ಕೆಟ್ಟದಾಗಿ ಕೇಳಿಸುತ್ತೆ ಗೊತ್ತಾ? ನೀನು ಜೊತೆಲಿ ಇಟ್ಕೊಂಡಿಯಲ್ಲ ಒಂದು ಅಮಾವಾಸ್ಯೆನ ಅಂತಂದರೆ ಅದು ಎಷ್ಟು ಕೆಟ್ಟದಾಗಿ ಕೇಳಿಸುತ್ತೆ ಗೊತ್ತಾ? ಅದೇ ಮಾತನ್ನ, ಅಮಾವಾಸ್ಯೆ ಅನ್ನೋ ಮಾತನ್ನ ಎಲ್ಲಾದರೂ ರಕ್ಷಿತಾ ಜಾನ್ವಿಗೋ ಅಶ್ವಿನಿ ಗೌಡಗೋ ಹೇಳಿದಿದ್ರೆ ಅವ್ರು ಸುಮ್ಮನಿರೋರ? ಜಡೆ ಇಟ್ಕೊಂಡವ್ರು ತಾನೆ. ನೀನು ಹೆಂಗಂದೆ ನನಗೆ ಅಮಾವಾಸ್ಯೆ ಅಂತೇಳಿ? ಜಡೆ ಇಟ್ಕೊಳೋರೋ ಇಲ್ವೋ, ಜಗಳಕ್ಕೆ ಬರೋರೋ ಇಲ್ವೋ? ಅಶ್ವಿನಿ ಗೌಡ ಅಮಾವಾಸ್ಯೆ ಅಂದಿದ್ದು ರಕ್ಷಿತನ ಕಿವಿಗೆ ಬಿದ್ದಿಲ್ಲ. ರಕ್ಷಿತನ ಕಿವಿಗೆ ಬಿದ್ದಿದ್ದಿದ್ರೆ ಖಂಡಿತವಾಗ್ಲೂ ಅವಳು ಕೇಳಿರೋಳು ಆಯಿತಾ. ನಿಜವಾಗ್ಲೂ ನಾವಾದರೂ ಬಿಡಲ್ಲ, ನಮ್ಮನ್ನ ಯಾರಾದರೂ ನೀನೊಂದು ಅಮಾವಾಸ್ಯೆ ಅಂದರೆ ನಾವು ಬಿಡ್ತೀವ? ಮಕ್ಕದ ಮೇಲೆ ಎರಡು ಬಿಡಲ್ವಾ? ಇದು ಸುದೀಪ್ ಸರ್ ಅವ್ರು ಕೇಳಬೇಕು. ಅಶ್ವಿನಿ ಗೌಡಗೆ ಮಾತ್ರ ಬೇರೆ ಯಾರು ಏನು ಅನ್ನಂಗಿಲ್ಲ ಆಯಿತಾ. ಯಾರಾದರೂ ಏನಾದರೂ ಅಂದರೆ ಆಯಿತಾ ಎಗರ್ತಾರಂಗೆ ಮೇಲೆ.
ಅವ್ರು ಬೇಕಾದ್ರೆ ರೂಲ್ಸ್ ಬ್ರೇಕ್ ಮಾಡ್ಕೊಂಡು ಆಯ್ತಾ, ಭಾನುವಾರ ಎಪಿಸೋಡಲ್ಲಿ ಥರ ಮಕ್ಕುಗ್ದಿದ್ದಾರೆ. ಅಮ್ಮ ಇದು ಎಂಥದ್ದು ರೂಲ್ಸ್ ಬ್ರೇಕ್ ಮಾಡ್ತೀರ ನೀವು, ಹೋಗಿ ಡ್ರೆಸ್ ಚೇಂಜಿಂಗ್ ರೂಮ್ನೇ ನೀವು ಡಿಸ್ಕಸ್ ರೂಮ್ ಮಾಡ್ಕೊಂಡಿರೋ ಅಂತ ಮಕ್ಕುಗಿದ್ದಾರೆ. ಮತ್ತು ಹೋಗಿ ಅವರಲ್ಲಿ ಡಿಸ್ಕಸ್ ಮಾಡ್ತಿದ್ರು. ಅದಕ್ಕೆ ಬಿಗ್ ಬಾಸ್ ಇಟ್ಟರು ನೋಡು, ಜಾನ್ವಿಗೂ ಅಶ್ವಿನಿಗೂ ಡೈರೆಕ್ಟ್ ನಾಮಿನೇಟ್ ಮಾಡಿದರು. ಇವ್ರು ಮಾಡೋದೆಲ್ಲ 420 ಕೆಲಸ ಅಲ್ಲ. ನನಗೆ ಯಾಕೆ ನಾನು ಹೇಳ್ತಿದ್ದೀನಿ ಅಂದ್ರೆ ಅಶ್ವಿನಿ ಗೌಡ ಮಾತಿನ ಮೇಲೆ ನಿಗಾ ಇರಲಿ. ರಕ್ಷಿತನ ಬಗ್ಗೆ ನೀವು ಮಾತಾಡಿ ತಪ್ಪಲ್ಲ. ಒಂದು ಹೆಣ್ಮಗಳನ್ನ ಅಮಾವಾಸ್ಯೆ ಅಂತ ಹೆಂಗೆ ಅಂತೀರಾ? ಅವನು ನಿಮಗೆ ಜಾಕ್ ಏರಿಸ್ತಾ ಇದ್ದಾನೆ ಅಶ್ವಿನಿ ಗೌಡ. ಧ್ರುವಂತೂ ನಂಬೇಡಿ ನೀವು. ಧ್ರುವಂತೂ ನಿಮಗೆ ಬಕೀಟ್ ಅಲ್ಲ ಸಿಂಟ್ಯಾಂಕ್ ಹಿಡಿತಾ ಇದ್ದಾನೆ. ಅವ್ನು ಬಕೀಟ್ ಹಿಡಿತಾ ನಿಮ್ಮ ಗೌರವ ಕಮ್ಮಿ ಆಗ್ತಾ ಇದೆ ಅಶ್ವಿನಿ ಗೌಡ. ಅದ್ರ ಬಗ್ಗೆ ನೀವು ಯೋಚನೆ ಮಾಡಿ ಅಂತೀವಿ. ನಿಜವಾಗ್ಲೂ ಹೆಂಗಂತಾರೆ ಅಮಾವಾಸ್ಯೆ ಅಂತೇಳಿ. ಇವತ್ತು ತುಳುನಾಡಿನ ಜನತೆ, ಮ್ಯಾಂಗ್ಳೂರು ಉಡುಪಿ ಜನತೆ ಆಯ್ತಾ ಕೇಳ್ತಿದ್ದಾರೆ, ಅಕ್ಕ ಅಶ್ವಿನಿ ಗೌಡ ಅಮಾವಾಸ್ಯೆ ಅಂತ ಅಂದ್ಲು ಅಕ್ಕ ರಕ್ಷಿತನ್ಗೆ, ಹೆಂಗಂತಾಳೆ ಅಮಾವಾಸ್ಯೆ ಅಂತೇಳಿ ರಕ್ಷಿತನ್ಗೆ ಅಂತ ಎಲ್ಲರೂ ಕೇಳ್ತಿದ್ದಾರೆ. ತಪ್ಪಲ್ವಾ ಅದು? ಅಂತ ನಾನು ನಿಮಗೆ ಬಿಡ್ತೀನಿ ಆಯಿತಾ, ನಿಮಗೆ ಫ್ಯಾನ್ಸ್ ಪ್ರೇಕ್ಷಕರೇ ನಿಮಗೆ ಬಿಡ್ತೀನಿ. ಅಶ್ವಿನಿ ಗೌಡ ರಕ್ಷಿತನಿಗೆ ಅಮಾವಾಸ್ಯೆ ಅಂದಿದ್ದು ತಪ್ಪಾ ಸರಿಯೋ ನೀವು ಕಮೆಂಟ್ ಮಾಡಿ. 100% ತಪ್ಪು, ರಾಂಗ್. ಅದು ಅಂತ ಒಂದು ಬಿಗ್ ರಿಯಾಲಿಟಿ ಶೋ ಅಲ್ಲಿ ಒಂದು ಹುಡುಗಿಗೆ ಅವಳೊಂದು ಅಮಾವಾಸ್ಯೆ ಅನ್ನೋದಿದೆಯಲ್ಲ, ಅದು ಎಷ್ಟು ಆಯ್ತಾ ತಪ್ಪು ಗೊತ್ತಾ? ಅಶ್ವಿನಿ ಗೌಡನ್ಗೆ ಯಾರಾದರೂ ಏನಾದರೂ ಅಂದರೆ ಬಿಡ್ತಾಳ ಅವರು? ಹೆಂಗೆ ತಿರುಗಿಸಿ ಹೇಳ್ತಾರೆ ಅಶ್ವಿನಿ ಗೌಡ? ಗಿಲ್ಲಿ ಕರೆಕ್ಟಾಗಿ ಮಾಡ್ತಾನೆ ರೀ ಅಶ್ವಿನಿ ಗೌಡಗೆ. ಅವನು ಕರೆಕ್ಟ್. ಅವ್ರು ಅಶ್ವಿನಿ ಗೌಡಗೆ ನಿಜವಾಗ್ಲೂ ಅವ್ನು ಯಾಕೆ ಅಶ್ವಿನಿ ಗೌಡಗೆ ಮೈಯೂರಿಸೋದು, ಅಶ್ವಿನಿ ಗೌಡನ್ನ ರ್ಯಾಗ್ ಮಾಡೋದು ಮಾಡ್ತಾನೆ ಅಂದರೆ, ಅಶ್ವಿನಿ ಗೌಡಗೆ ಕರೆಕ್ಟ್ ಯಾರು ಅಂದರೆ ಗಿಲ್ಲಿ ನಟ. ಅದಕ್ಕೇನೆ ಅಶ್ವಿನಿ ಗೌಡನ ಉಪ್ಪೇ ಹಾಕಲ್ಲ ಅವನು. ಅಶ್ವಿನಿ ಗೌಡ ಅಂತಂದ್ರೆ ಅವನು ಗಿಲ್ಲಿ ನಟ ತಲೆನೂ ಕೆಡಿಸ್ಕೊಳಲ್ಲ, ಹಿಂಗಂತಾನೆ ಅವ್ನು ತಲೆನೂ ಕೆಡಿಸ್ಕೊಳಲ್ಲ ಆಯಿತಾ. ನಿಜವಾಗ್ಲೂ ತಪ್ಪು ಅಶ್ವಿನಿ ಗೌಡ, ಯು ಆರ್ ರಾಂಗ್. ನಿಮಗೆ ಏನಾಗಿದೆ ರೀ ಆಯಿತಾ? ಒಳ್ಳೆ ಇದರಿಂದ ಬಂದಿದ್ದೀನಿ ಅಂತೀರ, ಹೋರಾಟಗಾರ್ತಿ ಅಂತೀರ. ಹೋರಾಟಗಾರ್ತಿಯಾಗಿ ಒಂದು ಹೆಣ್ಣುಮಗಳಿಗೆ ಏನು ಮಾತಾಡಬೇಕು ಅನ್ನೋದು ನಿಮಗೆ ಗೊತ್ತಿಲ್ವಲ್ಲ ಅಶ್ವಿನಿ ಗೌಡ. ಇದ್ರ ಬಗ್ಗೆ ನಾನು ಏನು ಹೇಳಲ್ಲ, ನೀವೇ ಹೇಳಬೇಕು. ಬೈ ಬಾಯ್.